ಕುಚ್ಚಲಕ್ಕಿ ಶಾವಿಗೆಗೆ ಒಗ್ಗರಣೆ ಹಾಕಿ ಹೇಗೆ ಬೆಳಗ್ಗೆ ಅಥವಾ ಸಂಜೆಯ ಚಹಾ ಟೈಮಲ್ಲಿ ನಾವು ತಿನ್ನಬಹುದು ಅಂತ ಇವತ್ತು ತೋರಿಸ್ತಾ ಇದ್ದೇನೆ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನೋಡಿ, ಒಂದು ಪಾತ್ರೆಯಲ್ಲಿ ನಾನು ಸಾಧಾರಣ 4 ಲೋಟದಷ್ಟು ನೀರು ಹಾಕಿ ಈ ರೀತಿ ಕುಚ್ಚಲಕ್ಕಿಯ ಶಾವಿಗೆಯನ್ನು ಸ್ಟೀಮ್ ಮಾಡಲಿಕ್ಕೆ ಇಡ್ತೇನೆ. ಅಂದರೆ ಅದು ತಣ್ಣಗೆ ಆಗಿದೆ, ಅದಕ್ಕೋಸ್ಕರ ಬಿಸಿ ಮಾಡ್ತಾ ಇದ್ದೇನೆ ನಾನು ಇದನ್ನು. ನೋಡಿ, ಈ ರೀತಿ ಒಂದು 5 ನಿಮಿಷ ಸಾಕು. ಹೈ ಫ್ಲೇಮಲ್ಲಿ ಕುದೀಲಿಕ್ಕೆ ಶುರುವಾದ ಮೇಲೆ 5 ನಿಮಿಷದಲ್ಲೇ ಇದು ಬಿಸಿ ಆಗ್ತದೆ ಬೇಗ. ನೋಡಿ, ನಡುವೆ ಸ್ವಲ್ಪ ಗ್ಯಾಪ್ ಮಾಡಿ ಇಟ್ಟಿದ್ದೆ ನಾನು. ಇದು ನೋಡಿ, 1.5 ಕಪ್ಪಿನಷ್ಟು ಫ್ರೆಶ್ ತೆಂಗಿನ ತುರಿ. ಇದಕ್ಕೆ ನಾವು ಸಕ್ಕರೆ ಹಾಕಬೇಕು. ಇದಕ್ಕೆ ಸ್ವಲ್ಪ ಸಿಹಿ ಟೇಸ್ಟ್ ಬರಲಿಕ್ಕೋಸ್ಕರ 4 ಟೇಬಲ್ ಸ್ಪೂನ್ನಷ್ಟು ನಾನು ಸಕ್ಕರೆ ಹಾಕಿದ್ದೇನೆ. ಇದನ್ನೊಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡುವ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ನಾನು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಹಾಕಿ ಒಗ್ಗರಣೆಗೆ ರೆಡಿ ಮಾಡ್ತಾ ಇದ್ದೇನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಬಟನನ್ನು ಪ್ರೆಸ್ ಮಾಡಿ. ನೋಡಿ, ಅರ್ಧ ಅಥವಾ 1 ಚಮಚದಷ್ಟು ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂದಾಗ 2 ಟೇಬಲ್ ಸ್ಪೂನ್ನಷ್ಟು ಸಣ್ಣಗೆ ಕಟ್ಟು ಮಾಡಿದ ಗೇರು ಬೀಜ ಸ್ವಲ್ಪ ಬಣ್ಣ ಬರುವವರೆಗೆ ಹುರಿಯುವ. 1-2 ಸಣ್ಣಗೆ ಕಟ್ ಮಾಡಿದ ಕಾಯಿ ಮೆಣಸು. ಸ್ವಲ್ಪ ಖಾರ ಟೇಸ್ಟ್ ಬಂದರೆ ಒಳ್ಳೆಯದಾಗ್ತದೆ ಇದು, ಅದಕ್ಕೋಸ್ಕರ. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ನಾನು, ಪರಿಮಳ ಮತ್ತು ರುಚಿಗೆ ಒಳ್ಳೆಯದಾಗ್ತದೆ ಅಂತ. ಈಗ ನೋಡಿ, ಕರಿಬೇವು ಸ್ವಲ್ಪ ಕ್ರಿಸ್ಪ್ ಆಗುವವರೆಗೆ ಇದನ್ನು ಬಿಸಿ ಮಾಡಿದರೆ ಆಯಿತು. ನಂತರ ನೋಡಿ, ಈಗ ತೆಂಗಿನ ತುರಿಗೆ ನಾನು ಇದನ್ನು ಹಾಕ್ತಾ ಇದ್ದೇನೆ. ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ತೆಂಗಿನ ತುರಿಯೊಟ್ಟಿಗೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ತುಪ್ಪ ಮತ್ತು ಅದಕ್ಕೆ ಹಾಕಿದ ಎಲ್ಲ ಸಾಮಾನು. ಇವಾಗ ನಾವು ಬೇಯಿಸಿಟ್ಟ ಶಾವಿಗೆ ಇದೆ ನೋಡಿ, ಅದನ್ನು ಹಾಕುವ. ಇದೀಗ ಸ್ವಲ್ಪ ಉದ್ದುದ್ದಕ್ಕೆ ಇದೆ ನೋಡಿ, ನೂಡಲ್ಸ್ ಥರನೇ. ಇದನ್ನು ನಾವೀಗ ಸ್ವಲ್ಪ ಮತ್ತು ಕಟ್ ಮಾಡುವ. ಎಲ್ಲ ಇದನ್ನು ಹಾಕ್ತೇನೆ ನಾನು. ಸಾಧಾರಣ ನಾವು ಅದರಲ್ಲಿ ಒಂದು 5 ಹಿಡಿಯಷ್ಟು ಇದೆ ಕೈಯಲ್ಲಿ ಹಿಡ್ಕೊಳ್ಳುವಾಗ. ನೋಡಿ, ಈ ರೀತಿ ನಾನು ಸಣ್ಣಗೆ ಅದನ್ನು ಕಟ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಿಮಗೇನಾದರೂ ಇಷ್ಟ ಆಯ್ತು ಅನಿಸಿದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಲೈಕ್ ಬಟನನ್ನು ಸಹ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಒಗ್ಗರಣೆ. ಸಕ್ಕರೆ ಸ್ವಲ್ಪ ಮಕ್ಕಳಿಗೆ ಕೊಡುವಾಗ ಜಾಸ್ತಿ ಬೇಕನ್ನಿಸಿದರೆ ಹಾಕ್ಕೊಳ್ಬೋದು. ಕಾಯಿ ಮೆಣಸು ಹಾಕದಿದ್ದರೆ ನಡೀತದೆ ಮಕ್ಕಳಿಗೆ ಕೊಡುವುದು. ಹಾಗಿದ್ದರೆ ನಮಗೆ ದೊಡ್ಡವರಿಗಾದರೆ ಸ್ವಲ್ಪ ಖಾರ ರುಚಿ ಬಂದರೆ ಒಳ್ಳೆಯದಾಗ್ತದೆ. ಹಾಗಾದರೆ ಖಂಡಿತ ನಿಮ್ಗೆ ಇಷ್ಟ ಆಗಿರ್ಬೋದು ಫ್ರೆಂಡ್ಸ್. ನಾಳೆ ಮತ್ತೊಮ್ಮೆ ಭೇಟಿ ಆಗೋಣ. ಧನ್ಯವಾದ.